ನಮಸ್ತೆ. ನಾನು ಪ್ರಸಾದ್ ಅಂತ, ಶ್ರೀನಿವಾಸ್ ಪ್ರಸಾದ್, ಸ್ವಯಂ ಸೇವಕ ಹಾಗೂ ರಾಷ್ಟ್ರೀಯವಾದಿ. ಇವರು ಹೇಳಿರೋ ಒಂದು ವಿಷಯನ ಉಲ್ಲೇಖ ಮಾಡ್ತೀನಿ ನಾನು. ಈ ಒಂದು ಸ್ಟ್ರಾಂಗ್ ಪಾಯಿಂಟನ್ನು ಮಾತಾಡಲೇಬೇಕಿಲ್ಲಿ. 1919ಕ್ಕೂ ಹಾಗೂ 1990ಕ್ಕೂ ಏನು ವ್ಯತ್ಯಾಸ ಇದೆ? 1919ರಲ್ಲಿ ಜಲಿಯನ್ ವಾಲಾಬಾಗಲ್ಲಿ ಜನರಲ್ ಡೈರ್ ಅಂತ ಅನಿಸ್ಕೊಂಡು ಬಂದು ಶೂಟ್ ಮಾಡಿದ್ನಲ್ಲ, ಅಷ್ಟು ಜನ ಸಾವಿರಾರು ಜನ ಸತ್ರಲ್ಲ. 1990ರಲ್ಲಿ ನಾನು ಸ್ಕೂಲಲ್ಲಿದ್ದೆ ನಾನು. ಅದೇ ಟೈಮಲ್ಲಿ ಇಷ್ಟು ಜನ, ನೂರಾರು ಜನ, ಸಾವಿರಾರು ಜನ ಅಯೋಧ್ಯೆಯಲ್ಲಿ ಒಂದು ಕರಸೇವೆ ಮಾಡೋಕ್ಕೆ ಹೋದಾಗ ಅವ್ರುಗಳನ್ನೆಲ್ಲ ಶೂಟ್ ಮಾಡಿದಾರಲ್ಲ, ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಆವಾಗಿನ ರಾಜಕೀಯ ಪರಿಸ್ಥಿತಿ ಬೇರೆ ಇತ್ತು, ನಿಜ, ಒಪ್ಕೊಳ್ಳೋಣ. ಅವ್ರು ನಮ್ಮ ದೇಶ ಅಲ್ವಾ, ನಮ್ಮ ಭಾರತ ಅಲ್ವಾ ಅದು? ಬಿಹಾರಲ್ಲಿ ಅಡ್ವಾಣಿಜಿಯವರು ರಥಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತೆ. ಅದು ಒಂದು ತುಷ್ಟೀಕರಣಕ್ಕೋಸ್ಕರ ಮಾಡಲಾಗತ್ತೆ. ಅದನ್ನೇ ನಮ್ಮ ಮುಲಾಯಮ್ ಅಂತ ಅನ್ನಿಸ್ಕೊಳ್ಳೋರು 1990ರಲ್ಲಿ ಅಕ್ಟೋಬರ್ 30ನೇ ತಾರೀಕು ಅಷ್ಟು ಜನರ ಮೇಲೆ ಶೂಟ್ ಮಾಡೋಕ್ಕೆ ಆರ್ಡರ್ ಕೊಡ್ತಾರಲ್ಲ, ಅವರು ಆ್ಯಕ್ಚುಲಿ ಆರ್ಡರ್ ಕೊಟ್ಟಿರಲ್ಲ. ನಾನು ಕೆಲವು ಪತ್ರಿಕೆಗಳನ್ನು, ಕೆಲವು ಅಥೆಂಟಿಕೇಟ್ ಮಾಡಿರ್ತಕ್ಕಂಥ ವಿಷಯಗಳನ್ನ ನಾನು ಓದಿದ್ದೀನಿ. ನಾನು ಅದರಲ್ಲಿ ಅವರಿನ್ನ DC ಅಯೋಧ್ಯೆಯಲ್ಲಿರ್ತಕ್ಕಂಥ DC ಆರ್ಡರ್ ಮಾಡಿರಲಿಲ್ವಂತೆ. ಅದಕ್ಕಿಂತ ಮುಂಚೆನೇ ಶೂಟಿಂಗ್ ಶುರು ಆಗಿದೆ. ನಮಗೆಲ್ಲ ಗೊತ್ತು, ಒಂದು ಕ್ರಿಮಿನಲ್ ಮೇಲೆ ಶೂಟ್ ಮಾಡೋದಾದ್ರು ಕೂಡ ಲಾ ಏನು ಹೇಳುತ್ತೆ? ಫಸ್ಟ್ ಕಾಲಿಗೆ ಶೂಟ್ ಮಾಡು, ಆಮೇಲೆ ಎದೆ ಶೂಟ್ ಮಾಡು, ಆಮೇಲೆ ತಲೆ ಶೂಟ್ ಮಾಡು ಅಂತ. ಆದರೆ ಅಲ್ಲಿ ಬಿದ್ದಂಥ ಒಬ್ರಿಗೂ ಕಾಲು ಏಟಾಗಿಲ್ಲ. ಎವ್ರಿಬಡಿ ವಾಸ್ ಶಾಟ್ ಇನ್ ದ ಹೆಡ್. ಪಾಯಿಂಟ್ ಬ್ಲ್ಯಾಂಕಲ್ಲಿ ತಲೆಗೆ ಶೂಟ್ ಮಾಡಿ ಸಾಯಿಸಿದ್ದಾರೆ. ಇದು ನಮ್ಮ ದೇಶದಲ್ಲಿ ದಶಕಗಳ ನಂತರ ಸ್ವತಂತ್ರ ಬಂದ ಮೇಲೆ ಒಂದು ಈವೆಂಟ್ ಆಯ್ತಲ್ಲ, ಒಂದು ಘಟನೆ ಆಯ್ತಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದಕ್ಕೆ ಜವಾಬ್ದಾರಿ ಯಾರು? ಆವಾಗ ನಡೆದ ಒಂದು ಪೊಲಿಟಿಕಲ್ ಅಫೆನ್ಸ್ ಅಲ್ವಾ ಇದು? ಇಸ್ ಇಟ್ ನಾಟ್ ಅ ಪೊಲಿಟಿಕಲ್ ಅಫೆನ್ಸ್ ವಿಚ್ ಹ್ಯಾಪನ್ ಇನ್ 1990? ಎವ್ರಿಬಡಿ ಹ್ಯಾಸ್ ಟು ಆಸ್ಕ್ ದಿಸ್ ಕ್ವೆಶ್ಚನ್. ಕೆಳಗಡೆ ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು 1990 ಮತ್ತು 92 ಎರಡೂ ಸಂದರ್ಭದಲ್ಲಿ ಅಯೋಧ್ಯೆಗೆ ಕಾರ್ಯಸೇವೆಗೆ ಹೋಗಿದ್ದೆ. 90ರಲ್ಲಿ ಹೋದಾಗ ನನಗಿನ್ನೂ 18 ವರ್ಷ ಕೂಡ ಆಗಿರಲಿಲ್ಲ. ಎಷ್ಟು ಸರ್? 18 ಕೂಡ ತುಂಬಿರಲಿಲ್ಲ. ಏನ್ ಪ್ರೇರೇಪಣೆ ಸರ್ ತಮಗೆ? ಅಂದ್ರೆ ನಮ್ಮ ಕಾನೂನು ಏನ್ ಹೇಳುತ್ತೆ, 18 ವರ್ಷ ತುಂಬದವರಿಗೆ ಮಾತ್ರ ಸರಿಯಾಗಿ ಯೋಚನೆ ಮಾಡುವ ಕೆಪಾಸಿಟಿ, ವೋಟಿಂಗ್ ಕೂಡ ಆಮೇಲೆ, ಮದುವೆ ಕೂಡ ಅದಾದ್ಮೇಲೆ ಅಂತ ಹೇಳಿ. 18 ವರ್ಷ ತುಂಬಕ್ ಮುಂಚೆನೆ ರಾಮ ಮಂದಿರಕ್ಕೋಸ್ಕರ ಹೋರಾಟ. ಏನ್ ಪ್ರೇರೇಪಣೆ ತಮ್ಗೆ ಅಂತ? ಆ್ಯಕ್ಚುಲಿ ಸಂಘದಿಂದ ನಿರ್ದೇಶನ ಇತ್ತು 18 ತುಂಬಿರಬೇಕು, ಆವಾಗಲೇ ಅಪ್ಲಿಕೇಶನ್ ಫಾರ್ಮ್ ಕೊಡೋದು ಅಂತ. ನನಗೆ ಏಪ್ರಿಲ್ಗೆ 18 ತುಂಬ್ತಾ ಇತ್ತು. ನಾವು ಹೋಗಬೇಕಾಗಿದ್ದು ಅಕ್ಟೋಬರಲ್ಲಿ. ನಾನು ನಮ್ಮ ಕೇಶವಮೂರ್ತಿ ಇದ್ದರು, ಅವ್ರಿಗೆ ಹೇಳಿ ಇಲ್ಲ ನಾನು ಹೋಗಲೇಬೇಕು, ನೀವೇ ಪರವಾಗಿಲ್ಲ, ಇದು 3 ತಿಂಗಳು ಅಡ್ಜಸ್ಟ್ ಮಾಡಿಸಿ ಅಂತ ಹೇಳಿ ನಾನು ಅದನ್ನು ಐಡೆಂಟಿ ಕಾರ್ಡ್ ಮಾಡಿಸ್ಕೊಂಡು ನಾನು ಕಾರ್ಯಸೇವೆಗೆ ಹೋಗಿದ್ದು. ಮೊಟ್ಟ ಮೊದಲನೇದಾಗಿ ಶ್ರೀರಾಮ ಅನ್ನೋ ಹೆಸರೇ ಪ್ರೇರಣೆ. ಅದರ ಜೊತೆಗೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕದ ಆದಮೇಲಿಂದ ಅದು ನಮ್ಮ ದೇಶ, ನಮ್ಮ ಧರ್ಮ ಅನ್ನೋದು ನಮ್ಮ ರಕ್ತದ ಕಣಕಣದಲ್ಲಿ ತುಂಬಿರೋದ್ರಿಂದ ಅದೇ ಪ್ರೇರಣೆಯಿಂದ ನಾವು ಕಾರ್ಯಸೇವೆಗೆ ಹೊರಡಕ್ಕೆ ಸಿದ್ಧವಾಗಿದ್ದು. ಈಗಿನ ಕಾಲದಲ್ಲಿ ಮೊಬೈಲ್ ಕ್ಯಾಮ್ರಾ ಎಲ್ಲ ಇತ್ತು, ಅವಾಗ ಏನೂ ಇರಲಿಲ್ಲ. ಯಾವ ಸಂದೇಶ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ. ನಾವು ಮನೆಯಿಂದ ನಮ್ಮ ಮನೇಲಿ ನಾನು ನೆನೆಸ್ಕೋತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗಿನ ಸಂದರ್ಭದಲ್ಲಿ ಪೇರೆಂಟ್ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಹುಷಾರಪ್ಪ ಹೋಗ್ಬಾ ಅಂತ ಹೇಳೋರು. ಹೊರಗಡೆ ಹೋಗೋಕ್ಕೆ ಒಬ್ಬನೇ ಹುಷಾರಂತ. ಅಂಥ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ತಂದೆ ಏನೂ ಹೇಳಲಿಲ್ಲ, ಹೋಗ್ಬಿಟ್ಟು ಬಾ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಮನೇಲಿ ಎಲ್ಲ ನಮ್ಮ ತಾಯಿ ಎಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರು. ನಾವು ಸುಮಾರು 20 ದಿನ ಮೇಲಾಯಿತು. ನಾವು ಅದರಲ್ಲಿ ಅಕ್ಟೋಬರ್ 30ನೇ ತಾರೀಕು ಅದು ಶಿಲಾನ್ಯಾಸ ಇದ್ದಿದ್ದು. ನಾವು 20ನೇ ತಾರೀಕೆ ಹೊರಟ್ವಿ. ಪ್ರಕಾಶ್ ರಾಜು ನಾವೆಲ್ಲ ಒಂದೇ ಗುಂಪಿನಲ್ಲಿದ್ವಿ. ಆವಾಗ ಸುಮಾರು 300 ಕಿಲೋಮೀಟ್ರ್ ನಡೆದಿದ್ವಿ ಇಡೀ ಇದರಲ್ಲಿ. ಯಾಕೆಂದರೆ ನಾವು ಫಸ್ಟ್ ಇಟಾರ್ಸಿಗೆ ಹೋಗಿ, ಅಲ್ಲಿಂದ ಪ್ರಯಾಗಕ್ಕೆ ಹೋಗಿ, ಬೇರೆ ಬೇರೆ ಕಡೆ ನಮ್ಮ ಪೇಜಾವರ ಶ್ರೀಗಳು ಎಲ್ಲ ಇದ್ದರು. ಜೊತೆಗೆ ನಮ್ಮನ್ನ ಅರೆಸ್ಟ್ ಮಾಡಿ ಪಾಲಿಟೆಕ್ನಿಕ್ ಕಾಲೇಜಲ್ಲೆಲ್ಲ ಇಟ್ಟಿದ್ದರು. ಎಲ್ಲವನ್ನು ತಪ್ಪಿಸ್ಕೊಂಡು ಕಾಡು ಮೇಡಲ್ಲಿ ನಡೆದು ಅಲ್ಲಿನ ಪ್ರತಿ ಹಳ್ಳಿ ಜನ ಮಾತ್ರ ನಮ್ಮೆಲ್ಲರೂ ತುಂಬ ಗೌರವದಿಂದ, ಆದರದಿಂದ ನಡೆಸ್ಕೊಂಡ್ರು. ಸರ್, ಹಿರಿಯರಿದ್ದೀರಿ ತಾವು. ನಮಸ್ಕಾರ, ನಾನು ನಿರಂಜನ್, ಬೈಪ್ನಹಳ್ಳಿ ನಗರದ ನಗರ ಕಾರ್ಯವಾಹ ಆಗಿದ್ದೆ. ನಾನು 92ರಲ್ಲಿ ನನಗೆ 28 ವರ್ಷ. ಮದುವೆ ಆಗಿ ನನಗೆ ನನ್ನ ದೊಡ್ಡ ಮಗಳಿಗೆ ಕೇವಲ 8 ವರ್ಷ 8 ತಿಂಗಳು. ಅವಳನ್ನು ನನ್ನ ತಂದೆ ತಾಯಿ ಇದ್ದಂಥ ಊರಿಗೆ ಬಿಟ್ಟು ಅವ್ರಿಗೆ ಹೇಳ್ದೆ ನಾನು ಹೋಗಿದ್ದೆ. ಸುಮಾರು 20 ದಿವಸ ಅಲ್ಲಿ ನಾನು ಉಳ್ಕೊಂಡಿದ್ದೆ. ಸಂಘ ಹೇಳಿದ್ದೇ ನಮಗೆ ಪ್ರೇರಣೆ, ಅಲ್ಲಿಗೆ ಹೋಗಬೇಕು, ಆ ಕಾರ್ಯಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದೇ ನಮಗೆ ಪ್ರೇರಣೆ. ನಾವು ಅಲ್ಲಿ ಹೋದಾಗ ತುಂಬ ಭಕ್ತಿಯಿಂದ ನಾವು ಸುರೇಂದ್ರ ಬಾಬು ಮತ್ತು ಕಾಟಪ್ಪ ಜೊತೆಯಲ್ಲೇ ಅತ್ಯಂತ ಭಕ್ತಿಯಿಂದ ಸರಿಯೂ ನದಿಯಿಂದ ಮರಳನ್ನ ತೆಗೆದುಕೊಂಡ್ಬಂದು ರಾಮಜಪ ಮಾಡ್ಕೊಂಡು ಕೂತಿದ್ವಿ.
ಮೊದಲೇ ಸಾಲಲ್ಲಿ ಕೂತಿದ್ವಿ, ನೋಡ್ತಿದ್ದ ಹಾಗೆ ಅಲ್ಲಿ ಆ ಕಂಬಿ ಕಟ್ಟಾಯಿತು, ಯಾರೋ ಒಂದಿಬ್ಬರು ಓಡಿದ್ರು, ನಾವು ಅವ್ರ ಹಿಂದೆ ಹೋದ್ವಿ ನಡೆದು. ನಾವು ಜೊತೆಯಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆ ಗುಂಪಿನಲ್ಲಿ ನಾವು ಬೇರೆ ಬೇರೆ ಆಗಿಬಿಟ್ವಿ. ಆಮೇಲೆ ನಾವು ಸಿಕ್ಕಾಕೊಂಡಿದ್ದು ಗುಂಬದ ಮೇಲೆ ಹೋದಾಗ ಅತ್ಯಂತ ಒಂದು ಅಭಿಮಾನ ಮತ್ತು ಸಂತೋಷ ಅನಿಸುತ್ತೆ. ಬಹುಶಃ ನಮ್ಮ ಪಾಲಿನ ಒಂದು ಸೌಭಾಗ್ಯ ಅಂತ ಅನಿಸುತ್ತೆ. ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಅನಿಸುತ್ತೆ. ಬಹುಶಃ ನಾವೆಲ್ಲರಿಗೂ ಬಹಳ ಸಂತೋಷದ ದಿನ ಇದು. 8 ತಿಂಗಳ ಹಸುಗೂಸಾಗಿದ್ದ ನಿಮ್ಮ ಮಗಳು ಈಗ 31-32 ಪ್ರಾಯದವರು. ಏನ್ ಹೇಳ್ತಾರೆ? ಈಗ ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ಅದ್ರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ, ಏನ್ ಹೇಳ್ತಾರೆ? ಈಗೇನು ಹೇಳ್ತಾರೆ, ನೀವು ಹೋಗ್ಬಿಟ್ರಿ ನಮ್ಮನ್ನ ಬಿಟ್ಟು ಹೋದ್ರಲ್ಲ ಅಂತ ಹೇಳ್ತಾರೆ ಅಷ್ಟೇ. ಮಗುಗೆ ಹಿಂದೆ ಯಾರಾದ್ರೂ ಒಬ್ರು ಕಡೆ ಪ್ರತಿಕ್ರಿಯೆ ಹಿಂದೆ ಇಲ್ಲ. ಇನ್ನೊಂದು ನನ್ನ ಸ್ನೇಹಿತರೊಬ್ಬರು ಚಿಕ್ಕಬಳ್ಳಾಪುರದಿಂದ ಮಂಜುನಾಥ್ ಅಂತ ಹೇಳ್ಬಿಟ್ಟು, ಅವ್ರು ಮದುವೆ ಆಗಿ ಕೇವಲ 8 ದಿವಸ ಆಗಿತ್ತು, ದಂಪತಿ ಸಮೇತ ಅವ್ರು ಅಯೋಧ್ಯೆಗೆ ಬಂದಿದ್ರು. ನನ್ನ ಹೆಸರು ಸುರೇಂದ್ರ ಬಾಬು ಅಂತ, ಕಗ್ದಾಸ್ಪುರ ಶಿವಿರಾಮನಗರ ಹತ್ರ ಕಗ್ದಾಸ್ಪುರದಿಂದ ಬಂದಿದ್ರು, ವೃತ್ತಿಯಲ್ಲಿ ವಕೀಲರು. ನಾವೀಗ ದ್ವೇಷದ ರಾಜಕಾರಣ ಶ್ರೀಕಾಂತ್ ಪೂಜಾರಿ ಅವ್ರದ್ದು ಏನು ನಾವು ನೋಡ್ತಾ ಇದ್ದೀವಿ, ಆದರೆ ಈ ದೇಶದ ರಾಜಕಾರಣ ಈಗ ಬಂದಿಲ್ಲ. ಸುಮಾರು 30-32 ವರ್ಷದ ಹಿಂದೆಯೇ ಕಾಂಗ್ರೆಸ್ಸು ದ್ವೇಷದ ರಾಜಕಾರಣ ಮಾಡಿದ್ರು. ಯಾಕೆ ರಾಜಕಾರಣ ಹೆಂಗೆ ಅಂತ ಹೇಳಿದ್ರೆ, ಅಂದಿನ ನ್ಯಾಯಮೂರ್ತಿಗಳಾದಂಥ ಅಲಹಾಬಾದ್ ಹೈಕೋರ್ಟಿನ ತಿಲಾರಿ ಸಾಹೇಬರು ರಾಮ್ಲಾಲ ಬಾಗಿಲು ತೆಗೆಸಿದ್ದಕ್ಕೆ ಅವ್ರನ್ನ ಅಲಹಾಬಾದ್ ಹೈಕೋರ್ಟಿಂದ ಬೆಂಗಳೂರು ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಂದರೆ ಇವರು ದ್ವೇಷದ ರಾಜಕಾರಣ ಇವತ್ತಲ್ಲ, ಶ್ರೀಕಾಂತ್ ಪೂಜಾರಿ ಮೇಲೆ ಅಲ್ಲ, ಅಂದಿನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ತಿಲಾರಿ ಮೇಲೇನು ತೋರಿಸಿದ್ರು. ನೀವು ಕಾಂಗ್ರೆಸ್ನ ಬೈತಿದ್ದೀರಿ, ಹಾಗ ಕೇಳ್ಬಿಡ್ತೀನಿ, ಬಿಜೆಪಿಗೂ ನಿಮ್ಗೂ ಏನಾದರೂ ನಂಟಿದೆಯಾ? ನಾನು BJP ಅಂತ ನನ್ನ ನೆಂಟಂತ ಅಲ್ಲ, ಆವತ್ತಿನ ಕರ್ತವ್ಯದಲ್ಲಿ ನಾನು 92ರಲ್ಲಿ ಭಾಗವಹಿಸಿದ್ದೆ. ಆವಾಗ ತಿಲಾರಿ ಸಾಹೇಬ್ರಿಗೆ ಅವರು ಮಾಡಿದಂಥ ಶಿಕ್ಷೆ ಏನಂದ್ರೆ ಅದು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಹಿಂದೆ ಯಾರಾದರೂ ಕಡೆ ರಿಯಾಕ್ಷನ್. ನಮಸ್ತೆ, ನಾನು ಕೃಷ್ಣ ಗುನ್ಗ. ಮೊದಲನೇ ಸಲ ಹೋದಾಗ ನಮಗೆ ಏನು ಅನುಭವ ಸಿಕ್ತು ಅಂದರೆ, ಆ ಊರಿನಲ್ಲಿ ಹಳ್ಳಿನಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಮನೆಯಲ್ಲಿ ಯಾರೂ ತರುಣರು ಅನ್ನೋರು ಯಾರೂ ಇಲ್ಲ. ಒಂದು ಹಣ್ಣದು ಮುದುಕರು ಇರುವವರು, ಇಲ್ಲಾಂದರೆ ಚಿಕ್ಕ ಮಕ್ಕಳಿರುವವರು. ಅಷ್ಟೇ ಈ ಚಿತ್ರವನ್ನು ನೋಡ್ತಾ ಇದ್ವಿ. ಎಲ್ಲರೂ ಬನ್ನಿ ಊಟ ಮಾಡಿ ಅಂತೇಳಿ ನಮಗೆ ನಡೆಯೋಕ್ಕೆ ಡಿಸ್ಟರ್ಬ್ ಆಗೋದು. ಆ ರೀತಿ ಅವರು ನಮ್ಮನ್ನು ಸತ್ಕಾರ ಮಾಡಿದ್ದಾರೆ. ನಮ್ಮ ಹೊಲದಲ್ಲಿ ನಡ್ಕೊಂಡೋಗಿ, ನಮ್ಮ ಅಂಗಳದಲ್ಲಿ ನಡ್ಕೊಂಡೋಗಿ ನಮ್ಮ ಮನೆ ಪವಿತ್ರ ಆಗುತ್ತೆ ಅಂದರೆ, ಒಬ್ಬನು ದೇಶಭಕ್ತ ಸ್ವತಃ ರಾಮನೇ ಬಂದಿದ್ದಾನೆ ಅನ್ನುವಷ್ಟು ಅವರಿಗೆ ಕಲ್ಪನೆ. ಆ ಒಂದು ಭಕ್ತಿ ಗೌರವದಿಂದ ನಮ್ಮ ನಡ್ಕೊಂಡ್ರು. ಹಾಗೆ ಆ ಕಡೆ ಹೋಗಬೇಡಿ, ಅಲ್ಲಿ ಪೊಲೀಸ್ನವ್ರು ಇದ್ದಾರೆ, ಹಿಂಗೆ ಹೋಗಿ, ಈ ಥರ ಡೈರೆಕ್ಟ್ ಮಾಡ್ತಾಯಿದ್ರು ಆ ಹಳ್ಳಿನಲ್ಲಿ ಕೂಡ. ಇದಾದ ನಂತರ 2 ದಿವಸ ತಡೆದು ನಾವು ಅಲ್ಲಿಗೆ ಸೇರಿದ್ವಿ. ಆಗ ಭಾಳ ಬೇಜಾರಾಗುವಂಥ ಸ್ಥಿತಿ. ಸರಿಯೂ ನದಿ ಬ್ರಿಡ್ಜ್ ಮೇಲೆ ಸಾವಿರಾರು ಚಪ್ಪಲಿಗಳು ಬಿದ್ದಿದ್ವು. ಅಂದರೆ ಫೈರಿಂಗ್ ಆಗಿ ಅದನ್ನು ಕ್ಲೀನ್ ಕೂಡ ಮಾಡಿರಲಿಲ್ಲ. ಆ ಒಂದು ಚಿತ್ರ ನಮಗೆ ಕಂಡು ಬರ್ತಾ ಇತ್ತು. ಎಲ್ರಿಗೂ ಹೇಳ್ತಾ ಇದ್ರು, ಸರಿಯೂ ನದಿಗೆ ಇಳಿಬೇಡಿ, ಮೊಸಳೆ ಬಿಟ್ಟಿದ್ದಾರೆ ಅಂತ. ಈ ರೀತಿ ಎಲ್ಲ ತೊಂದರೆ ಕೊಡುವಂಥ ಸ್ಥಿತಿ. ಮುಲಾಯಂ ಸಿಂಗ್ ಯಾದವ್ ಹೇಳಿದರು, ಒಂದು ಹಕ್ಕಿ ಕೂಡ ಮೇಲೆ ಹಾರಲಿಕ್ಕೆ ಬಿಡೋದಿಲ್ಲ, ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು. ಇನ್ನು 2ನೇ ಸಲ ಬಂದಾಗ ಅಲ್ಲಿಗೆ ಇದ್ವಿ. ನಮ್ಮ ಜೊತೆ ಸಾಕಷ್ಟು ಜನ ಸ್ನೇಹಿತರಿದ್ದರು. ಈ ಫೋಟೋದಲ್ಲಿ ಕೂಡ ಯಾವುದೋ ಒಂದು ಪತ್ರಿಕೆನಲ್ಲಿ ಬಂತು. ಹೀಗೆ ಈ ರೀತಿ ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ. ಆ ಒಂದು ಗುಂಬದ ಮೇಲೆ ಹತ್ತೋದಕ್ಕೆ ಕೂಡ ಅವಕಾಶ ಸಿಕ್ತು. ಮಹಾರಾಷ್ಟ್ರದ ಹೆಣ್ಣುಮಕ್ಕಳು ದುರ್ಗಾವಾಹಿನಿಯವರು ಆ ಗುಂಬದ ಮೇಲೆ ಹತ್ತಿ ಕುಣಿದಾಡಿದ್ದಾರೆ. ಹೆಣ್ಣುಮಕ್ಕಳು, ಹುಡುಗಿಯರು. ಅಂದರೆ ಅಷ್ಟೊಂದು ಒಂದು ಉತ್ಸಾಹ ಜನರಿಗೆ. ನಾನು ಯಾವುದೇ ಪಕ್ಷದ ಮೆಂಬರ್ ಅಲ್ಲ, ನಾನೊಬ್ಬ ದೇಶಭಕ್ತನಾಗಿ ನಾನು ಹೇಳ್ತೀನಿ, ಇವತ್ತಿಗೆ ರಾಮ ಜನ್ಮಭೂಮಿ ದೇವಸ್ಥಾನ ಆಗಿರೋದು ನನಗೆ ನನ್ನ ಜೀವನದ ಸಾರ್ಥಕತೆ ನನಗೆ ಅನ್ನಿಸ್ತಾ ಇದೆ.